ಮೂಲಲೋಕದಲ್ಲಿಯೂ ಕೂಡ ನನ್ನ ರಾಜಕೀಯದ ಅಧಿಕಾರ ವಿದ್ಯಮಾನಗಳನ್ನು ಅರಿತುಕೊಳ್ಳುವುದಕ್ಕಾಗಿ ಪ್ರಪಂಚ ಪರ್ಯಟನೆಗೆ ಹೋದವರು. ಏನು ವಿಶೇಷ? ಪ್ರಪಂಚ ಪರ್ಯಟನೆಯನ್ನು ವಿಜೃಂಭಣೆಯಿಂದ ನಾವು ಪೂರ್ಣಗೊಳಿಸಿ ಈ ಕಾಲದಲ್ಲಿ ನಿನ್ನ ಊರಿಗೆ ಬಂದವರಿದ್ದೇವೆ. ನಿನ್ನ ಈ ಉತ್ಸಾಹವನ್ನು, ನಿನ್ನ ಈ ಸಂತೋಷವನ್ನು ನೋಡುವಾಗ, ನಿನ್ನನ್ನು ಕಾಣುವುದಕ್ಕಾಗಿ ಬಂದಿರುವಂತಹ ಜನಸ್ತೋಮವನ್ನು ನೋಡುವಾಗಲೇ ಅರ್ಥ ಆಗುತ್ತದೆ. ತಮ್ಮ ಮತ್ತು ನಾನು ಈರುವರು ಪ್ರಪಂಚ ಪರ್ಯಟನೆಯನ್ನು ಮಾಡಿ ಏನು ನಿಮ್ಮ ಆಡತಿ ಇತ್ತು ಅದೇ ತೆರನಾಗಿ ವರ್ತಿಸಿ ನಿಮ್ಮ ವಿರೋಧಿಗಳನ್ನು ನಿಮ್ಮ ಪೂರಕವಾಗಿ ವರ್ತಿಸುವವರಿಗೆ ಅಭಯವನ್ನು ನೀಡಿ ಹಾಗೆಯೇ ಹಿಂಸಾಚಾರದಲ್ಲಿ ಮುನ್ನುಗ್ಗಿ ಎಲ್ಲವೂ ನಿಮ್ಮ ಎಣಿಕೆಯಂತೆ ಮಾಡಿದ್ದೇವೆ. ಆ ಹೊತ್ತಿಗೆ ಮನಸ್ಸಿಗೆ ಒಂದು ರೀತಿಯ ಜಾಡ್ಯತೆ, ತನುವಿಗೆ ಒಂದು ರೀತಿಯ ಆಲಸ್ಯ, ಇವೆಲ್ಲವೂ ದೂರವಾಗುವುದಕ್ಕಾಗಿ ನಂದಿನಿ ನದಿ ತಟಾಕದಂತ ನಡೆದೆವು. ಆ ಕಾಲದಲ್ಲಿ ಒಂದು ವಿಶೇಷ, ನದಿಯ ಬಳಿಗೆ ಹೋದಂತಹ ಸಮಯದಲ್ಲಿ ವಿಶಾಲವಾದಂತಹ ನದಿಯಲ್ಲಿ ನೀರು ಪ್ರಭು. ನದಿಯಲ್ಲಿ ನೀರಲ್ಲದೆ ನಿನ್ನ ಮಂಡೆಯಲ್ಲಿರುವುದೇ ಕೇವಲ ನೀರು ಮಾತ್ರ ಅಲ್ಲ, ನೀರಿನ ಮಧ್ಯದಲ್ಲಿ ದೊಡ್ಡ ದೊಡ್ಡದಾದಂತಹ ಕರಿಮಂಡೆ. ಅದರ ವಿಶೇಷತೆ ಇಲ್ಲಿ ಉಂಟು. ನಾವು ನೀರಲ್ಲಿ ಆಟ ಆಡುತ್ತಾ ಮುಂದುವರೆದು ಹೋದಾಗ ಆ ನದಿಯ ಬಂಡೆಯಲ್ಲಿ ಸುಂದರವಾದಂತಹ ತರುಣಿಯವರು ಕುಳಿತು ಕಾಲನ್ನು ನೀರಿನಲ್ಲಿ ಮುಳುಗಿಸಿ ನಾಟ್ಯವನ್ನು ಆಡ್ತಾ ಇದ್ದಾರೆ. ನಾಟ್ಯ ವೈಭವ, ನಾಟ್ಯ ವೈಖರಿಯನ್ನು ಕೇಳಿದ್ದೇನೆ, ನೋಡಿದ್ದೇನೆ. ಜಲದಲ್ಲಿ ಯಾವ ನಾಟ್ಯವು? ದಳಂಬಳಂ ನಾಟ್ಯ. ಏನು ಅವಳ ರೂಪಲಾವಣ್ಯವನ್ನು ನೋಡಬೇಕು. ಅರ್ಧಚಂದ್ರಾಕೃತಿಯ ಹೊರೆ, ಕಾಮನಬಿಲ್ಲಿನಂತಹ ಉಪ್ಪು, ಕಪ್ಪಿಗೆ ಮುಕ್ಕಿನಂತಹ ಮೂಗು, ತೊಂಡೆ ಹಣ್ಣಿನಂತಹ ತುಟಿ, ಕೊಲ್ಲಿಗೆ ಮುಕ್ಕನ್ನು ಸಾಲಾಗಿ ಜೋಡಿಸಿದ ರೀತಿಯಲ್ಲಿ ಹಲ್ಲಿಗೊಲ ಸಾಲು, ಕೊಲಮುರಿ ಶಂಕದಂತಿರುವ ಕೊರಳು, ಸಿಂಹ ಕಟಿ ಹಂಸ ಪಾದ. ಪ್ರಭೋ, ಏನು ರೂಪ, ಏನು ಲಾವಣ್ಯ, ಏನು ಸೌಂದರ್ಯ! ಆಕೆಯನ್ನು ನೋಡಿದ ಮೇಲೆ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. 3 ಲೋಕದ ಅಧಿಕಾರಿಯಾದಂತಹ ಅರುಣಾಸುರ ಮಹಾಪ್ರಭುಗಳು ಆ ತರುಣಿಯನ್ನು ಮದುವೆಯಾಗಬೇಕು. ನನ್ನ ಪ್ರಚಂಡರೇ, ನಿಮ್ಮತ್ತಿಗೆ ನನ್ನ ಹೆಂಡತಿ ಯಶೋಮತಿಗಿಂತಲೂ ಚೆಲುವಿಕೆ. ಪ್ರಭು, ಅತ್ತಿಗೆಮ್ಮನ ಸೌಂದರ್ಯದ ಮೇಲೆ ಆಕ್ಷೇಪವನ್ನು ವ್ಯಕ್ತಪಡಿಸುವವರು ನಾವಲ್ಲ. ಹಾಗೆಂದು ಅತ್ತಿಗೆಮ್ಮ ಚಂದ್ರಕೋಟಿ ಕೃಪೆಯಾದರೆ ಆ ತರುಣಿ ಚಂಚಲತೆ ಬೇಕು ಎಂಬಂತ ಬಯಕೆ ಅಧಿಕವಾಗುತ್ತಾ ಇದೆ. ಯಾಕೆ? ಅವರ ವರ್ಣನೆ ಅಪ್ರತಿಮವಾಗಿರುವಂತಹ ಸೌಂದರ್ಯವತಿ ನಮ್ಮ ಉಪವನದಲ್ಲಿದ್ದಾಳೆ ಅಂತಾರೆ. ಅವಳನ್ನು ನೋಡಿದರೆ ಪಡೆದರೆ ಅಪರಾಧ ಯಾಕಾಗುತ್ತದೆ? ಹೌದು, ಅವಳು ಕೂಡ ನನ್ನನ್ನು ಬಯಸಬೇಕಲ್ಲ, ಗಮನಿಸಬೇಕಲ್ಲ. ಅದಕ್ಕೆ ಬೇಕಾಗಿ ನಾವು ನವೀನವಾಗಿರುವಂತಹ ವಸನಾದಿಗಳನ್ನು ಇಟ್ಟುಕೊಂಡ ಹಾಗಾಗಿ ಪರಿಮಳ ಬರುವಂತಹ ದ್ರವ್ಯಗಳನ್ನು ಆ ಕಡೆ ಈ ಕಡೆ ಲೇಪಿಸಿಕೊಂಡು ಇನ್ನಷ್ಟು ಮತ್ತಷ್ಟು ಶೃಂಗರಿಸಿಕೊಂಡು ಅತ್ತ ಕಡೆ
ಯಶೋಮತಿ ಸ್ವಾಮಿ ಏನೇ ಏನು ಹೊಸಬನನ್ನು ನೋಡಿದ ಹಾಗೆ ನನ್ನನ್ನೇ ನೋಡುತ್ತಾ ಇರುವೆಯಲ್ಲ. ನೂತನವಾದಂತಹ ಶೃಂಗಾರವನ್ನು ಕಾಣುತ್ತಾ ಇದ್ದೇನೆ. ಹೀಗಿರುವ ಶೃಂಗಾರ ಈ ಮೊದಲು ನೋಡ್ಲೇ ಇಲ್ವೇ ನೀನು? ನೋಡಿದ್ದೇನೆ. ಎಲ್ಲಿ? ನಮ್ಮ ಮದುವೆ ಮಂಟಪದಲ್ಲಿ. ಹೌದೇನೆ? ಏನು ಮದುವೆಯ ಮಂಟಪದಲ್ಲಿ ವರನನ್ನು ವಧು ನೋಡುವುದಿಲ್ಲ ಅಂತ ಹೇಳ್ತಾರೆ, ನಾಚಿಕೆ. ಹೌದು, ಹಾಗೆಂದು ಮಾತಿದೆ. ಹಾ. ಹಾಗಂತ ಹೇಳಿ ನಾನು ನೋಡಿದ್ದೇನೆ. ಹೇಗೆ ಗೊತ್ತೇ? ಹೇಗೆ? ಓರೆ ಕಣ್ಣಿನಿಂದ ಕದ್ದು ನೋಡಿದ್ದೇನೆ. ಓರೆ ಕಣ್ಣೀರಲ್ಲಿ ನೋಡಬಹುದು. ಹೌದು, ಇದು ಮೂಗಿಗೆ ಬಡಿತಾ ಉಂಟು ಅಂತ ಹಾಕಿದ್ದು. ಅದು ನಿನ್ನೆ ಹಾಕಿದ್ದು. ಇವತ್ತಿನವರೆಗೂ ಉಂಟದು. ಪರಿಮಳ ದ್ರವ್ಯ ನಿನ್ನೆ ಹಾಕಿದ್ದು, ಇವತ್ತು ಹಾಕಿದ್ದಲ್ಲ. ಹೌದು, ಅದೇ ಪರಿಮಳ ದ್ರವ್ಯ ಅಲ್ಲಿಗೆ ಮೂಗಿಗೆ ಬಡಿದಿದೆ ಅಂತ ಹಾಗೆ ಓಡೋಡಿಕೊಂಡು ಬಂದದ್ದು. ಹೌದು. ಹಾ, ಅಷ್ಟು ಪರಿಮಳ? ಅಷ್ಟು ಪರಿಮಳ. ಏನಲ್ಲ. ಇದು ಎಲ್ಲಿಗೆ ಹೊರಟದ್ದು? ಇನ್ನು ಬೇರೆ ಅರ್ಥ ಮಾಡುದು ಬೇಡ. ಯಾಕೆ? ಹೌದೇನೆ? ಹೋಗಿ ನಿಂತ ಈ ಸಂದರ್ಭದಲ್ಲಿ ಎಲ್ಲಿಗೆ ಅಂತ ಕೇಳುವ ಕ್ರಮ ಉಂಟೇನೆ. ಹೇಳಿದ್ರಿ ಅಪಶಕುನ. ಯಾವ ರೀತಿಯದ್ದು? ಮತ್ತೆ ಬೆಕ್ಕು ಅಡ್ಡ ಬಂದ ಹಾಗಾಗ್ತದೆ. ಓ, ಈಗ ನಾನು ಬಂದದ್ದು ಬೆಕ್ಕು ಅಡ್ಡ ಬಂದಾಗ ಆಯ್ತಾ? ಮತ್ತೆ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ. ಮತ್ತೇನು? ಮನೆಯ ಬೆಕ್ಕು ಅಡ್ಡ ಬಂದ್ರೆ ಮನೆಯ ಬೆಕ್ಕು ಇನ್ನು ಜ್ಯೋತಿಷರಲ್ಲಿ ಕೇಳಿ ಆಗ್ಬೇಕು. ಅಷ್ಟೇ. ಮನೆಯ ಬೆಕ್ಕು ನಾನು ಎಲ್ಲ ಮುಂದೆ ಅಡ್ಡ ಬಂದ್ರೆ ನಿಮಗೆ ಏನು ಅಪಶಕುನ ಇಲ್ಲ. ಮನೆ ಯಜಮಾನಿಗೆ ಕೆಲಸ ಉಂಟಂತ ಹೇಳಿ ಮನೆಯ ಬೆಕ್ಕು ಯಾಕೆ ಆಗ್ಲಿ ಈ ಕಡೆ ಹೋಗೋದು? ಅದು ಹೌದು. ಅದು ಹೌದು. ಮತ್ತೆ ಒಂದು ಏನು, ನಾನು ಮನೆಯ ಬೆಕ್ಕು ಹೌದು, ನಿಮ್ಮ ಮನದ ಬೆಕ್ಕು ಹೌದು. ಮನೆ ಬಿಟ್ಟು ಬೆಕ್ಕು ಹೋಗುವುದಿಲ್ಲ, ಮಠ ಬಿಟ್ಟು ಮಾಡಿ ಹೋಗುವುದಿಲ್ಲ. ಹೌದು. ಹಾಗಾದ್ರೆ ಎಲ್ಲಿಗೆ ಅಂತ ಕೇಳಬಾರದು, ಮತ್ತೆ ಹೇಗೆ ಕೇಳಬೇಕು? ದೂರ. ಎಲ್ಲಿಗೆ ದೂರ? ಎರಡು ಯಾಕೆ? ಎಲ್ಲಿಗೆ ಅಂತ ಕೇಳಬಾರದು, ದೂರ ಸಾಕು. ಸಾಕ? ಹಾಗಾದ್ರೆ ಅದು ಬೇಡ ಇದು ಬೇಡ, ಗಮನವೆತ್ತ ಅಂತ ಕೇಳಬಹುದಲ್ಲ? ಒಳ್ಳೆ ಶಬ್ದ. ಹೌದಲ್ಲ? ಗಮನವೆತ್ತ. ಇಲ್ಲಿ ಅವಸರದ ರಾಜಕಾರ್ಯವಿದೆ, ಹೋಗಿ ಬರ. ರಾಜಕಾರ್ಯವು ರಾಜನ ಕಾರ್ಯವು. ಅದೇನೇ ಒಂದು ದ್ವಂದ್ವ ಅರ್ಥ. ಏನದು? ಒಂದು ಕೊಂಕು. ಎಂತದ್ದು ಕೊಂಕು? ರಾಜಕಾರ್ಯವು ರಾಜನ ಕಾರ್ಯವು. ಅದು ಕಾರಣ ಉಂಟು ಕೇಳುವುದಕ್ಕೆ. ಹೇಗೆ? ಈಗ ಪ್ರಜೆಗಳಿಗೆ ಸಂಬಂಧಪಟ್ಟಂತಹ ವಿಷಯವಾದದ್ದು ರಾಜಕಾರ್ಯ. ಹೌದು. ನಿಮ್ಮ ವೈಯಕ್ತಿಕವಾದಂತಹ ವಿಚಾರವಾದ್ರೆ ಅದು ರಾಜನ ಕಾರ್ಯ. ಹಾಗಾಗಿ ಹೇಳಿದ್ದೀನಿ. ಇದು ಚಂಡಭದ್ರರು ಆಡಿದ್ದನ್ನು ನಾನು ಕೇಳಿದ್ದೀನಿ. ಹೌದೇನೆ? ಏನು ಸಾಮ್ರಾಜ್ಞಿ ಹಾಗೆಲ್ಲ ಕದ್ದು
ಅದು ಕೇಳಬಾರದು ಆಯ್ತಾ ಮಾತಾಡುವುದನ್ನು. ಯಾಕೆ? ಮತ್ತೆ ನಾನು ನಿಮ್ಮ ಮಡದಿ ಅಲ್ವಾ? ಹೌದು. ನನಗೊಂದು ಸ್ಥಾನ ಇದೆ ಅಲ್ವಾ? ಸ್ಥಾನ ಇದೆ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತ, ಶಯನೇಶು ರಂಭ, ಹೀಗೆಲ್ಲೊಂದು ಮಾತುಂಟಲ್ಲ. ಯಾವುದು? ಈಗ ನಾನು ಮಂತ್ರಿಯ ಸ್ಥಾನದಲ್ಲಿರುವಾಗ ಕದ್ದಾಲಿಸಿದ್ರೆ ಅದು ತಪ್ಪಿಲ್ಲ. ನೀನೇನು ಆಲಿಸಿದ್ದೆ ಹೇಳು. ಒಬ್ಬ ಹೇಳಿದ, ಇದು ಅವಳು ಸೂರ್ಯನಿಗೆ ಸಮಾನವಾದ್ರೆ ಅತ್ತಿಗೆ ಒಬ್ಬ ಚಂದ್ರನಿಗೆ ಸಮಾನ. ಮತ್ತೊಬ್ಬ ಹೇಳಿದ, ಇದು ಅತ್ತಿಗೆ ಅವನನ್ನು ಕೊಂಡು ಹೋಗಿ ಅವಳ ಎಡಕಾಲ ಕಿರುಬೆರಳಿಗೆ ಕಟ್ಟಬೇಕಂತ. ಅದು ಕೇಳಿದ್ದು ಗೊತ್ತಿಲ್ಲ ಅವರಿಗೆ. ಅದಿರ್ಲಿ, ನಾನು ಬರ್ತೇನೆ ಎಲ್ಲಿಗೆ? ನಿಮ್ಮೊಂದಿಗೆ. ಯಾಕೆ ನೀನು ಬರಕೂಡದು? ಅದು ಪುರುಷರಿಗೆ ಮಾತ್ರ ಹೇಳಿದ ವಿಚಾರ. ಅಲ್ಲ, ಇವತ್ತು ನಾನು ಬರ್ತೇನೆ. ಯಾಕೆ ಗೊತ್ತುಂಟು? ನಾ ಬರುವಾಗ ನಾನು ಒಬ್ಬಳೇ ಬರುದಲ್ಲ, ಮತ್ತೆ ನನ್ನೊಂದಿಗೆ ಕೆಲವೊಂದು ವಸ್ತುಗಳಿದೆ. ಯಾವುದೆಲ್ಲ? ಒಂದು ಸಿಹಿಯಾಳ, ಆಮೇಲೆ ಒಂದು ಕೆಂಪು ಸೀರೆ, ಒಂದು ಚೆಂಡು ಮಲ್ಲಿಗೆ, ಆಮೇಲೆ ಕಪ್ಪು ಬಳೆ, ಇಷ್ಟದೆಲ್ಲ ಅರಶಿನ ಕುಂಕುಮ. ಹೌದಾ? ಕೆಂಪು ಬಣ್ಣದ ದಾಸವಾಳದ ಹೂವಿನ ಹಾರವನ್ನು ಹಿಡಿದು. ಯಾಕೆ ಅದು ಬಲಿ ಕೊಡುವುದಕ್ಕಲ್ಲ. ಯಾರು ಮತ್ತೆಂತಲ್ಲ? ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಬರ್ತೀರಿ ಅಂತ ಹೇಳಿದ್ದು ನಾನು. ನನಗೆ ತಿಳಿದೇ ನಾನು ಹೇಳುದು ಸ್ವಾಮಿ. ಏನೇ? ಚಂಡಭಜನರು ಆಡಿದ್ದನ್ನು ಬಂದು ನೀವೀಗ ಕೇಳಿ ಹೊರಟು ನಿಂತವರು. ಹೌದು. ಇದು ಈಗ ನನ್ನಲ್ಲಿ ಏನು ಕೊರತೆ ಉಂಟು ಸ್ವಾಮಿ? ಯಾರು ಹೇಳಿದ್ರೆ ನಿನ್ನಲ್ಲಿ? ನಾನು ಉಂಟದ ಸೀರೆ ಚಂದ ಇಲ್ಲ ಇದು. ನಾನೇ ತೆಗೆದುಕೊಂಡದ್ದು. ನಾನು ಉಂಟ ಇದು ಉಡುಗೆ ಸರಿಯಾಗಿಲ್ವಾ? ನನ್ನ ಹಾರ ಚಂದ ಇಲ್ವಾ? ನಾನೇ. ನನ್ನ ಮುಖ ಸರಿ ಇಲ್ವಾ? ನನ್ನ ಕೈಯಲ್ಲಿ ಕಣ್ಣಿನ ಮೆಟ್ಕಂಡು ಉಂಟ? ಯಾವ ಹೇಳಿದ್ರು? ಇಲ್ಲ ಅಲ್ಲ. ನನ್ನ ಮೂಗು ಸರಿ ಉಂಟಲ್ಲ? ನನ್ನ ಕಿವಿ ಕೇಳ್ತದಲ್ಲ? ನನ್ನ ತಲೆ ಸರಿ ಉಂಟಲ್ಲ? ಎಲ್ಲ ಸರಿ ಇರುವಾಗ ಹಾಗಾದ್ರೆ ನನ್ನಲ್ಲಿ ಕೊರತೆ ಏನು ಉಂಟಾಗ್ಬೇಕಂತ. ಮನೆಯಲ್ಲಿ ಕೊಡ ಹಾಲು ಕೊಡುವಂತಹದ್ದೇನು ನಾನಿರುವಾಗ ಯಾವುದೋ ಒಂದು ದೊಡ್ಡದನವನ್ನು ತರುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ವಾ? ಇದು ಸರಿಯೇ ಅಂತ ಕೇಳೋದು. ಗೋವಿಂದ ಹೂಗಳು ಸೇರಿ ಪ್ರಕೃತಿ ಪುರುಷ ಹೆಣ್ಣು ಗಂಡೆ
ಅರಸಿ ಏನು ಸೌರಭವನ್ನು ಅರಸಿ ಬರುವಂತ ಭ್ರಮರ ಹೂವಿಂದ ಹೂವಿಗೆ ಹಾರಿ ಕೊಂಡಿಯನ್ನೂರಿ ಮಕರಂದವನ್ನು ಹೀರಿ ಪುಷ್ಪಾಂತರದ ರುಚಿ ಭಿನ್ನತೆಯನ್ನು ಸವಿದು ಅಮಲೇರಿ ಅಮೃತ ಪಾನ ಮಾಡಿ ಆಕಾಶವನ್ನು ಸೇರಿ ಸಂತೋಷದಿಂದ ವಿಹರಿಸುತ್ತದೆ. ಹೌದು, ಅದಕ್ಕೆ ಉದರ ತುಂಬಿರುತ್ತದೆ, ಯಾವುದೇ ತೊಂದರೆ ಇರುವುದಿಲ್ಲ. ಆದರೂ ಮತ್ತೊಂದು ಸುಮದಲ್ಲಿ ಮಧು ಚೆಲ್ಲುತ್ತಾ ಇರುವುದನ್ನು ಕಂಡಾಗ ಆಶೆ ಎಂಬುದು ಬಿಟ್ಟಿರುವುದಿಲ್ಲವಲ್ಲ. ಅದನ್ನು ಮೆಲ್ಲುವುದಕ್ಕೆ ಹೋದರೆ ಮೆದ್ದರೆ ಅದು ಅಪರಾಧವಾಗುತ್ತದೆ. ಹೇಳು, ಈ ಭ್ರಮರಕ್ಕೆ ಗೊತ್ತಾಗಿದೆ ಅರಳಿ ನಿಂತಿರುವ ಸುಮ ನಮ್ಮ ಭವನದಲ್ಲಿದೆ, ಅದಕ್ಕೆ ಈಗ ಹೊರಟು ನಿಂತಿದ್ದೇನೆ. ಅದರ ಮಕರಂದವನ್ನು ಹೀರುವುದಕ್ಕೆ ಹೊರಟಿದ್ದೀನಿ. ಹೌದೇ, ನಮ್ಮ ಕಾರ್ಯ ವ್ಯಾಪ್ತಿಗೆ ಒಳಪಟ್ಟಿರುವಂತಹ ಪ್ರದೇಶದಲ್ಲಿ ಚೆಲ್ವಿಕೆಯೊಬ್ಬಳಿದ್ದಾಳೆ ಅಂತಾದ್ರೆ ಅವಳನ್ನು ನೋಡಿದರೆ ವಿಚಾರಿಸಿದರೆ ಅದು ತಪ್ಪಾಗುತ್ತದೆ. ಹೇಳು, ಇಲ್ಲ ಅವಳು ಯಾರು ಎಂಬುದನ್ನು ತಿಳಿಯುವಂತಹ ಕುತೂಹಲ ನನಗಿದೆ. ಆದಷ್ಟು ಬೇಗ ಹೋಗಿ ಬರುತ್ತೇನೆ. ಸಂಧ್ಯೆ ಕಮಲ ಕೆಳಗೆ ಸಂಧ್ಯೆ ಕಮಲ ಹೇಗದು? ದುಂಬಿ ಹೂವಿಂದ ಹೂವಿಗೆ ಹಾರಿ ಮಕರಂದವನ್ನು ಹೀರಿ ಅಮಲೆ ಇರುತ್ತದೆ. ಅದುವೇ ದುಂಬಿ ಮಕರಂದವನ್ನು ಹೀರುವುದಕ್ಕೆ ಬೇಕಾಗಿ ನಾನಾ ಪ್ರದೇಶಕ್ಕೆ ಹೋಗುತ್ತದೆ. ಹೋಗಿ ನೇರವಾಗಿ ಕಮಲದ ಬಳಿಗೆ ಹೋಗುತ್ತದೆ. ಸಂಜೆಯ ಹೊತ್ತಾಗಿರುತ್ತದೆ. ಸಂಜೆಯ ಹೊತ್ತು ಕಮಲ ಅರಳಿರುತ್ತದೆ. ದುಂಬಿ ಹೋಗಿ ಕೂತ್ಕೊಳ್ಳುತ್ತದೆ. ಮಕರಂದವನ್ನು ಹೀರುತ್ತದೆ. ಸಂಜೆಯ ಹೊತ್ತು ಕಮಲ ಏನಾಗುತ್ತದೆ, ಅಲ್ಲಿಗೆ ಮುದುಡಿ ಕೊಡುತ್ತದೆ. ಭ್ರಮರ ಬಂಧನವಾಗುತ್ತದೆ. ಸಂಜೆಯ ಹೊತ್ತು ಏನಾದ್ರೂ ನೀವೇನಾದ್ರೂ ಹೋದ್ರೆ ಹೀಗೆ ಆಗುತ್ತೆ ಎನ್ನುವುದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟದ್ದು. ಕಾಲವಲ್ಲದ ಕಾಲದಲ್ಲಿ ಹೋಗಕೂಡದು, ಹೋಗಬಾರದು. ಅದೇ ದುಂಬಿ ಕೆಂಡ ಸಂಪಿಗೆಯನ್ನೇನಾದ್ರೂ ಬಯಸಿದ್ರೆ ಕರಾಟಿ ಹೋಗುತ್ತದೆ, ಹರಟ್ಟು ಹೋಗುತ್ತದೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಈ ಎರಡು ಉದಾಹರಣೆಯನ್ನು ಕೊಟ್ಟದ್ದು. ಚಂಡ ಪ್ರಚಂಡನಿಂದ ವಿಚಾರವನ್ನು ತಿಳಿದಿದ್ದೀರಿ. ಆಕೆ ಯಾರು, ಅವಳ ಹೆಸರೇನು, ಅವಳ ಊರು ಯಾವುದು, ಅವಳ ಕುಲ ಏನು, ಅವಳ ಗೋತ್ರ ಏನು, ತಂದೆ ಯಾರು, ತಾಯಿ ಯಾರು, ಮದುವೆಯಾಗಿದೆಯಾ, ಯಾವ ವಿಚಾರವನ್ನಾದ್ರೂ ಕೇಳಿದ್ದೀರಾ ನೀವು? ಇಲ್ಲ, ಅವರು ಹೇಳು, ಇಲ್ಲ ನಾನು ಕೇಳುವೆ. ಹೌದು, ಅವ್ರು ಹೇಳಿದ ತಕ್ಷಣ ನೀವು ಹೊರಟು ನಿಂತಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ರು ಸ್ವಾಮಿ, ಏನೇ ಪ್ರಭು, ಇದು ಒಂದು ವೇಳೆ ಆಕೆ ಮದುವೆಯಾಗದೆ ಹೆಣ್ಣಾದರೆ ಖಂಡಿತವಾಗಿಯೂ ನೀವು ಅವಳನ್ನು ಇಲ್ಲಿವರೆಗೆ ಕರೆದುಕೊಂಡು ಬನ್ನಿ. ಮಂಗಳಾರತಿಯನ್ನು ಬೆಳಗಿ ಅವಳನ್ನು ನಾನು ಸ್ವಾಗತಿಸುತ್ತೇನೆ. ನನಗೆ ಸವತಿ ಮಾಡ್ತಾರೆ ಎನ್ನುವುದು ಇಲ್ಲ. ಒಂದು ವೇಳೆ ಆಕೆ ಅನ್ಯ ಸತಿಯಾಗಿದ್ದರೆ Oh,
ಪ್ರಾಣಕಾಂತೆ ಸ್ವಾಮಿ ಮಲ್ಲಿಗೆ ಮಿಂಟೆಯನ್ನೇ ಬಯಸುವಂತಹ ಭ್ರಮರ ನಾನು ಹೊರತು ಚಂಡ ಸಂಪಿಗೆಯನ್ನು ಬಯಸುವಂತಹ ಭ್ರಮರ ನಾನಲ್ಲ. ಹೌದೇನೆ? ಏನು ಎಲ್ಲಿಯಾದರೂ ಮಧುವನ್ನು ಹೀರಿ ನನಗೆ ಅಮಲ ಆಗುವುದಕ್ಕುಂಟೆ. ನಿಮಗೆ ಅಮಲ ಆಗ್ಲಿಕ್ಕಿಲ್ಲಪ್ಪ. ಹಾಗೆಲ್ಲ ಆಗುವುದಿಲ್ಲವೇ? ಮದುವಿನಲ್ಲಿ ಅಮಲ ಉಂಟಲ್ಲ. ಕಾಲವಲ್ಲದ ಕಾಲದಲ್ಲಿ ನಾನು ಹೋಗುವುದೂ ಇಲ್ಲ. ಹೌದು. ವಜ್ರ ತುಂಬಿ ನಾನು ಹೊರತು ಕೇವಲ ತುಂಬಿ ಅಲ್ಲ. ಒಂದು ವೇಳೆ ಅಲ್ಲಿರುವಂತಹ ತರುಣಿ ಅನ್ಯ ಸತಿ ಅನ್ಯ ಪುರುಷ ಒಲಿದು ಕೈ ಹಿಡಿದವಳು ಅಂತಾದ್ರೆ ಖಂಡಿತವಾಗಿಯೂ ಅಲ್ಲಿ ನಿಲ್ಲಲಾರೆ, ಅವಳಲ್ಲಿ ಮಾತನಾಡಲಾರೆ. ಅಲ್ಲಿಂದ ಓಡೋಡಿಕೊಂಡು ಬರುವ ಯಾಕೆ ಬಂದೆಯೋ? ಕೋಮಲವಾಗಿರುವಂತಹ ನಿನ್ನ ತೋಳುಗಳಲ್ಲಿ ಬಂದಿಯಾಗಿರುತ್ತೇವೆ. ನಿಮ್ಮ ಸುಖಕ್ಕೆ ನಂದಾದೀಪದಂತೆ ನಾವುರಿವೆನು ಕರಗಿ ಸಂತಸದೆ ಮರೆತು ನಿಮ್ಮಿರೋ ಅಕಾರ್ಯ ಮಾಧುರಿ ಮರೆತು ನಿಮ್ಮ್ಯೋ ಅಕಾರ್ಯ ಮಾಧುರಿ ಯಶೋಮತಿ ಹೆಣ್ಣನ್ನು ಉಭಯ ಕುಲದೀಪಗಳು ಎನ್ನುವ ಹಾಗೆ ಕೊಂಡಾಡಿದ್ದಾರೆ. ಸತ್ಯ. ಹುಟ್ಟಿದ ಮನೆಯನ್ನು ತಾ ಸೇರಿದಂತಹ ಮನೆಯನ್ನು ಬೆಳಗುವಂತಹ ಹೊಣೆಗಾರಿಕೆ ಹಾಕಿದ್ದೀನಿ. ನಾ ಹುಟ್ಟಿದ ಮನೆಯನ್ನು ಬೆಳಗಿದವಳಿದ್ದೇನೆ, ಈ ಕವಿರಾತ್ರಿ ಪದವನ್ನು ಬೆಳಗಿದವಳಿದ್ದೇನೆ ಎನ್ನುವಂತ ಆತ್ಮವಿಶ್ವಾಸ ನನಗಿದೆ. ಸತ್ಯ. ದೊರೆ ನಿಮ್ಮ ಸುಖಕ್ಕೆ ನಂದಾದೀಪದಂತೆ ಉರಿವೆ ನಾನು. ನಿಮ್ಮ ಸುಖಕ್ಕೆ ಬೇಕಾಗಿ ನಾನು ಯಾವುದನ್ನು ಬೇಕಾದ್ರೂ ತ್ಯಾಗ ಮಾಡುವುದಕ್ಕೆ ಸಿದ್ಧಳಿದ್ದೇನೆ ಸ್ವಾಮಿ. ಏನೇ? ಒಂದು ವೇಳೆ ನಿಮ್ಮಿಂದ ಅಕಾರ್ಯ ನಡೆದು ಹೋಯಿತು ಎಂದಾದರೆ, ಆಗಬಾರದಂತಹ ಕಾರ್ಯವನ್ನು ಮಾಡುವುದಕ್ಕೆ ನೀವು ಮುಂದಾದಿರಿ ಎಂದಾದರೆ, ಸ್ವಾಮಿ ಈ ಯಶೋಮತಿ ಪ್ರಾಣವನ್ನೇ ಈಗಲೇ ನೀನು ಹಾಗಲ್ಲ ಆಡಬಾರದೆ. ಮತ್ತೆ ಹೇಳಿ. ನೋಡೆ, ನಮ್ಮ ಮನೆ ಒಳಗೆ ಒಂದು ಅಸ್ತು ದೇವತೆ ಅಂತ ಇರುತ್ತೆ. ನಾವು ಪ್ರಾತಃ ಕಾಲದಲ್ಲಿ ಎದ್ದು ಏನಾದರೂ ಬೇಡದ ಪದವನ್ನು ಪ್ರಯೋಗ ಮಾಡಿದ್ದೇವೆ ಅಂತಾದ್ರೆ ಅಸ್ತು 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 ಆಗಲಿ 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 ಅಂತ ಹೇಳ್ತಾರೆ. ಹಾಗೆಲ್ಲ ಹೇಳ್ಬೇಡ. ಅಷ್ಟು ದೇವತೆ ಉಂಟು, ನಂಬುತ್ತೀರಲ್ಲ ನೀವು? ಅಷ್ಟು ದೇವತೆ ನಂಬುತ್ತೀರಿ? ಅನುಕೂಲ ಕೆಲಸ. ಹೌದು. ನೀವೀಗ ಅಲ್ಲಿಗೆ ಹೋಗಿ ಅವಳನ್ನು ಮದುವೆ ಆಗುತ್ತೆ ಅಂತ ಹೇಳಿ ಅದಕ್ಕೂ ಅಷ್ಟು ಹೇಳಿದ್ರಿ. ಅದಕ್ಕೆ ಅಷ್ಟು ದೇವತೆ ಹೇಳುದಲ್ವ? ಹಾಗೆಲ್ಲ ಹೇಳ್ಬಾರ್ದು. ನನಗೆ ನಂಬಿಕೆ ಬರುದಿಲ್ಲ. ನಮಗೆ ಬರುದಿಲ್ಲ. ಹೌದು. ಅದಕ್ಕೆ ಏನಾಗ್ಬೇಕು? ಯಾಕೆ ಗೊತ್ತೇ? ಯಾಕೆ? ನಿಮಗೆ ನಮಗೆ ಮನೆಯೇ ಲೋಕ, ಹೌದು. ನಿಮಗೆ ಲೋಕವೇ ಮನೆ. ನೀವು ಕೆಸರಿದ್ದಲ್ಲಿ ಮುಳುಗುತ್ತೀರಿ, ಮತ್ತೆ ನೀರಿದ್ದಲ್ಲಿ ತೊಳ್ಕೊಳ್ತೀರಿ. ನಿನ್ನ ಗಂಡ ಅದು ಹೌದು, ಅದಕ್ಕೆ ಹೇಳಿದ್ದು ನಾನು. ಇಲ್ಲದಿದ್ರೆ ಹೇಳ್ತಿರ್ಲಿಲ್ಲ. ಅದು ಪ್ರಪಂಚದಲ್ಲಿರುವ ಪುರುಷರಾದ್ರೆ ಹಾಗೆ. ಹಾಗಲ್ವೇ? ನೀವು ಹಾಗಲ್ಲ, ಅದೇ ಪರಿಸ್ಥಿತಿ ನಿಮ್ಮನ್ನು ಹಾಗೆ ಮಾಡಿದ್ರೆ ಅಂತ ಹೇಳಿ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ನನಗೆ ನಂಬಿಕೆ ಬರುದಿಲ್ಲ. ನೀವು ಕೊರಳು ಮುಟ್ಟಿ ಅಂತ ಹೇಳಿ. ನಿಮ್ಮ ಕೊರಳಲ್ಲ, ನನ್ನ ಕೊರಳು ಮುಟ್ಟಿ ಆಣೆ ಮಾಡಿ ಅಂತ ಹೇಳಿ. ಆಣೆ ಪ್ರಮಾಣ ಎಲ್ಲ ಮಾಡುವುದು ಯಾರು ಗೊತ್ತಾ? ಯಾರು? ಅವರವರ ಮೇಲೆಯೇ ನಂಬಿಕೆ ಇಲ್ಲದೆ ಇದ್ದವು. ನಾವೆಲ್ಲ ಹಾಗೆ ಆಣೆ ಪ್ರಮಾಣ ಮಾಡಬಾರ್ದ? ಯಾಕೆ? ನನ್ನ ಮೇಲೆ ನಂಬಿಕೆ ಇಲ್ಲವೇ? ಹಾಗಾದ್ರೆ ಯಶೋಮತಿ ಸಾಯ್ತಾಳೆ. ಇಲ್ಲಿ ಬಾರೆ. ನೀನು ಬೇಗ ಮುಗಿಸುವುದಿಲ್ಲ. ಇಲ್ಲಿ ಬಾರೆ. ಈಗಲೇ ಹೌದೇ? ಏನೇ ಇದು? ನಾನು ಸಾಯ್ತೇನೆ. ನೀನು ಹಾಗೆಲ್ಲ ಹೇಳು. ನಾ ಸಾಯ್ತೇನೆ. ನನ್ನ ಚಿನ್ನಲ್ವ ನೀನು? ನಾ ಸಾಯ್ತೇನೆ. ಸಲ್ವನ್ ನೀನು ಇದ್ದೀರ? ನೀವು ಹಾಗಾದ್ರೆ ಕೊರಳು ಮುಟ್ಟಿ ಆಣೆ ಮಾಡಿ ಹೇಳಿ ನನಗೆ. ಆಣೆ ಮುಟ್ಟಿದೆ ಕೊರಳು ಮುಟ್ಟಿದೆ. ಅದೇ ಹೇಳ್ಬೇಕು. ಹಾಗೆ ಒಂದು ವೇಳೆ ಆಕೆ ಮದುವೆಯಾಗದ ಮದುವೆಯಾದ ಹೆಣ್ಣಾದರೆ ಅಲ್ಲಿಯೇ ಬಿಟ್ಟು ಬರ್ತದೆ. ಅಲ್ಲೇ ನಿಲ್ತೇನೆ. ತಪ್ಪಿದ್ದು ಬೇಸರವಾಗಲ್ಲ. ಒಂದು ವೇಳೆ ಆಕೆ ಮದುವೆಯಾಗದ ಹೆಣ್ಣಾದರೆ ಕರೆದುಕೊಂಡು ಬರುತ್ತೆ. ಅನ್ಯ ಸತಿಯಾಗಿದ್ದರೆ ಅಲ್ಲಿಯೇ ಬಿಟ್ಟು ಬರುತ್ತೆ. ನೀವು ನಿಲ್ಬೇಕು. ಬೇಗ ಬರಬೇಕು. ನನಗೆ ಕುಡಿಲಿಕ್ಕೆ ಸ್ವಲ್ಪ ಸಿದ್ಧ ಮಾಡಿ. ಕೇಸರಿಯ ಬೇಗ ಬರಬೇಕು. ಇಲ್ಲಿಂದ ನೀನು ಹೋಗು. ಯಶು ಬರ್ತಾಳೆ ಮತ್ತೆ ಅಲ್ಲಿಗೆ. ಇಂತಹ ಮುಕ್ತಿ ಪ್ರಪಂಚದಲ್ಲಿರುವಂತಹ ಯಾರೇ ಆಗಿರಲಿ, ಯಾವ ಹೆಣ್ಣೇ ಆಗಿರಲಿ, ಗಂಡನ ಶರೀರದಲ್ಲಿ ಮತ್ತೊಬ್ಬಳನ್ನು ಪ್ರವೇಶ
ಮಾಡುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಅನ್ಯ ಸತಿ ಅಲ್ಲದೆ ಇದ್ರೆ ಕರ ತನ್ನಿ ಅಂತ ಹೇಳಿದಳಲ್ಲ, ಇವಳನ್ನು ಪಡೆದಂತ ನಾನೇ ಭಾಗ್ಯವಂತ.